ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 12 ಶಿಲಾಗೋಳ. ಇದು 8ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಅರ್ಥ ಮತ್ತು ಪ್ರಾಮುಖ್ಯತೆ. ಒಂದು ನಿಮಿಷ. ಅರ್ಥ ಮತ್ತು ಪ್ರಾಮುಖ್ಯತೆ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ಶಿಲಾಗೋಳ ಅಂತ ಕರೀತಾರೆ. ಶಿಲಾಗೋಳ ಅಂದರೆ ಯಾವುದು? ಭೂಮಿಯ ಮೇಲ್ಭಾಗದಲ್ಲಿ ಘನ ಪದರ ಇರುತ್ತೆ, ಒಂದು ಗಟ್ಟಿ ಪದರ. ಆ ಪದರವನ್ನು ಶಿಲಾಗೋಳ ಅಂತ ಕರೀತಾರೆ. ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ. ಭೂಖಂಡ, ಭೂಮಿ ಯಾವ ಕಡೆ ಇರುತ್ತಲ್ಲ ಆ ಭೂಮಿಯ ಮೇಲೆ ಹೆಚ್ಚು ದಪ್ಪವಾಗಿರುತ್ತೆ, ಸಾಗರಗಳ ತಳದಲ್ಲಿ ಸ್ವಲ್ಪ ತೆಳುವಾಗಿ ಕಂಡುಬರುತ್ತೆ. ಶಿಲಾಗೋಳವು ವಿವಿಧ ಬಗೆಯ ಶಿಲೆಗಳು, ಖನಿಜಗಳು, ಮಣ್ಣುಗಳು ಇತ್ಯಾದಿಗಳಿಂದ ಕೂಡಿರುವುದು. ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದ್ದಾವೆ. ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದ್ದಾವೆ. ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ. ಇದು ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಇತ್ಯಾದಿಗಳು ಹೊಂದಿದೆ. ಓಕೆ, ನೆಕ್ಸ್ಟು ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಭೂಮಿಯ ಒಳಗೆ ಏನಿದೆ ಎಂದು ನಿಮಗೆ ತಿಳಿದಿದೆಯೇ ಅಂತ ಇಲ್ಲಿ ಕೇಳಿದ್ದಾರೆ. ಭೂಮಿಯ ಒಳಗೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ, ಅದನ್ನು ಇಲ್ಲಿ ತಿಳ್ಕೊಳ್ಳೋಣ. ನಮ್ಮ ಭೂಗ್ರಹವು 460 ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದ್ದು ನಿರಂತರವಾಗಿ ಭೌತಿಕ ಬೆಳವಣಿಗೆಯ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ. ಮಾನವರು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತಿರುವನು. ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವನು ಭೂಮಿಯ 10ರಿಂದ 12 ಕಿಲೋಮೀಟರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯ ಆಗಿದೆ. ತುಂಬಾನೇ ಪ್ರಯತ್ನ ಮಾಡಿರೋದ್ರಿಂದ ಭೂಮಿಯ ಕೇವಲ 10ರಿಂದ 12 ಕಿಲೋಮೀಟರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹೆಚ್ಚು ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುವುದರಿಂದ ಆಳದ ಬಗ್ಗೆ ಹೆಚ್ಚು ತಿಳಿಯಲು ಕಷ್ಟವಾಗುತ್ತದೆ. ನೋಡಿ ಎಷ್ಟು ಉಷ್ಣಾಂಶ ಹೆಚ್ಚಾಗುತ್ತೆ. ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ಆದ್ದರಿಂದ ಇನ್ನೂ ಹೆಚ್ಚು ಆಳದ ಒಳಗೆ ಏನಿದೆ ಭೂಮಿಯ ಒಳಗೆ ಅಂತ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಿರೋದ್ರಿಂದ ಇದು ಅಸಾಧ್ಯವಾಗಿದೆ. ಓಕೆ, ಇದನ್ನು ಕೇಳಿದ್ದಾರೆ ನೋಡಿ, ಉಷ್ಣಾಂಶ ಯಾವ ರೀತಿಯಾಗಿ ಹೆಚ್ಚುತ್ತೆ ಅಂತ. ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತೆ. ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ಅವುಗಳೆಂದರೆ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಯ ವಸ್ತುಗಳು ಇತ್ಯಾದಿ. ನೋಡಿ, ಇನ್ನೂ ಹೆಚ್ಚು ಆಳಕ್ಕೆ ಹೋದರೆ ಮಾನವರು ಜೀವಂತವಾಗಿರೋದಿಲ್ಲ, ಯಾಕಂದರೆ ಅಷ್ಟು ಉಷ್ಣಾಂಶ ಹೆಚ್ಚಾಗುತ್ತೆ ಅಲ್ಲಿ. ಆದ್ದರಿಂದ ಇನ್ನೂ ಒಳಗಡೆ ಇರೋದನ್ನು ತಿಳ್ಕೊಳ್ಳೋ ಕುತೂಹಲದಿಂದ ಮಾನವರು ಇನ್ನೂ ಸಂಶೋಧನೆ ಮಾಡ್ತಾನೆ ಬಂದಿದ್ದಾರೆ. ಅವುಗಳಿಗೆ ಯಾವ ಸಹಾಯಕವಾಗಿದ್ದಾವೆ ಅಂತ ಕೇಳಿದಾಗ ಪರೋಕ್ಷ ಮೂಲಗಳನ್ನು ಬಳಸ್ಕೊಂಡು ಈ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಅವು ಯಾವ ಅಂತ ಕೇಳಿದಾಗ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಯ ವಸ್ತುಗಳು ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ. ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ನೋಡಿ, 3 ಪ್ರಮುಖ ಪದರುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳೆಂದರೆ ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಈ ರೀತಿಯಾಗಿ 3 ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಪ್ ಸಮೇತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಭೂಕವಚ ಬರುತ್ತೆ, ಇಲ್ಲಿಂದ ಇಲ್ಲಿ ಗಂಟ. ಇದು ಮ್ಯಾಂಟಲ್ ಬರುತ್ತೆ, ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮ್ಯಾಂಟಲ್. ಇದು ಕೇಂದ್ರಗೋಳ ಬರುತ್ತೆ, ಕೇಂದ್ರಗೋಳ. ಓಕೆ, ಭೂಕವಚ ಅಥವಾ ಕ್ರಸ್ಟ್ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಆಗಿದೆ. ಇದು ಹೆಚ್ಚಾಗಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಂಗಳಿಂದ ಕೂಡಿದೆ.
ನೋಡಿ, 8ನೇ ಕ್ಲಾಸಲ್ಲಿ ಯಾವೆಲ್ಲ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಪಾಠ ಬರ್ತಾವಲ್ಲ ಎಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದ್ರ ಬಗ್ಗೆ ಎಲ್ಲ ಎಕ್ಸಾಮ್ಗಳಲ್ಲೂ ವಿವಿಧ ರೀತಿಯಲ್ಲಿ ಕ್ವಶನ್ಸ್ ರೈಸ್ ಆಗಿದ್ದಾವೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವನ್ನು ಏನಂತ ಕರಿತೀವಿ ಅಂತಲೂ ಕೇಳ್ತಾರೆ. ಅಥವಾ ಭೂಮಿಯ ಮೇಲ್ಪದರ ಇದೆಯಲ್ಲ ಅದು ಯಾವ ರೀತಿಯಾದ ವಸ್ತುಗಳಿಂದ ಕೂಡಿದೆ ಅಂತ ಕೇಳ್ತಾರೆ. ಸಿಲಿಕ್, ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಂಗಳಿಂದ ಕೂಡಿದೆ. ಇದನ್ನು ಸಾಮಾನ್ಯವಾಗಿ ಶಿಲಾಗೋಳ ಅಂತ ಕರೀತಾರೆ. ಈ ವಲಯವು ಸುಮಾರು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದು ಕೂಡ ಕೇಳಿದ್ದಾರೆ ನೋಡಿ. ಎಷ್ಟು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಅಂತ ಕೇಳಿದಾಗ 60 ಕಿಲೋಮೀಟರ್. ಈ ಪದರದ ಮೇಲ್ಭಾಗವು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿದೆ. ಅವುಗಳಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದನ್ನು ಸಿಯಾಲ್ ಅಂತ ಕರೀತಾರೆ. ನೋಡಿ, ಸಿಯಾಲ್ ಅಂದರೆ ಏನು ಅಂತ ಕೇಳಿದ್ರು ಹಿಂದೆ ಎಕ್ಸಾಮಲ್ಲಿ. ಸಿಯಾಲ್ ಅಂತಂದರೆ ಭೂಕವಚದ ಮೇಲ್ಪದರವು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿರುತ್ತೆ. ಆ ವಸ್ತುಗಳು ಯಾವ ಅಂತ ಕೇಳಿದಾಗ ಸಿಲಿಕ್ ಮತ್ತು ಅಲ್ಯೂಮಿನಿಯಂ. ಈ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಸಿಯಾಲ್ ಅಂತ ಕರೀತಾರೆ. ಇದನ್ನು ಭೂಖಂಡಗಳ ಮೇಲ್ಪದರು ಎಂದು ಸಹ ಕರೀತಾರೆ. ಈ ಪದರದ ಕೆಳಭಾಗವು ಸಿಲಿಕ್ ಮತ್ತು ಮೆಗ್ನೀಸಿಯಂಗಳಿಂದ ಕೂಡಿದ್ದು ಹೆಚ್ಚು ಸಾಂದ್ರಯುತವಾಗಿದೆ. ಇದನ್ನು ಸೀಮಾ ಅಂತ ಕರೀತಾರೆ. ಸೀಮಾ ಅಂದರೆ ಸಿಲಿಕ್ ಮತ್ತು ಮೆಗ್ನೀಸಿಯಂಗಳು ಇಲ್ಲಿ ಒಳಗೊಂಡಿರುತ್ತೆ. ಇದು ಹೆಚ್ಚು ಸಾಂದ್ರವಾಗಿರುತ್ತೆ. ಇದು ಸಿಯಾಲ್ನ ಪದರದಲ್ಲಿರುತ್ತೆ. ಇದಕ್ಕೆ ಸೀಮಾ ಅಂತ ಕರೀತಾರೆ. ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯ ಅಂತಲೂ ಕೂಡ ಕರೀತಾರೆ. ನೋಡಿ, ಭೂಖಂಡ ವಲಯ ಅಥವಾ ಭೂಖಂಡಗಳ ಮೇಲ್ಪದರು ಅಂತೇಳಿ ಭೂಕವಚದ ಮೇಲ್ಪದರವನ್ನು ಕರೀತಾರೆ ಅಥವಾ ಮೇಲ್ಭಾಗವನ್ನು ಕರೀತಾರೆ. ಕೆಳಭಾಗವನ್ನು ಸಾಗರಿಕ ವಲಯ ಅಥವಾ ಸಾಗರಿಕ ವಲಯದ ಮೇಲ್ಪದರು ಅಂತ ಕರೀತಾರೆ. ನೋಡಿ, ಸೀಮಾ ಅಥವಾ ಸಾಗರಿಕ ವಲಯದ ಮೇಲ್ಪದರು. ಓಕೆ, ನೆಕ್ಸ್ಟು ಮ್ಯಾಂಟಲ್ ಬರುತ್ತೆ. ಮ್ಯಾಂಟಲ್ ಇದು ಭೂಮಿಯ ಅಂತರಾಳದ ಎರಡನೆಯ ಹಾಗೂ ಮಧ್ಯಭಾಗದ ಪದರ ಆಗಿದೆ. ಮ್ಯಾಂಟಲ್ ವಲಯವು ಭೂಮೇಲ್ಮೈಯಿಂದ ಸುಮಾರು 2900 ಕಿಲೋಮೀಟರ್ಗಳ ಆಳದವರೆಗೆ ಇರುತ್ತೆ. ಇದು ಕೂಡ ಕೇಳಿದ್ದಾರೆ ನೋಡಿ. ಎಷ್ಟು ಕಿಲೋಮೀಟರ್ ಆಳ ಹೊಂದಿದೆ ಅಂತ 2900 ಕಿಲೋಮೀಟರ್ ಆಳವನ್ನು ಹೊಂದಿದೆ. ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರೋದ್ರಿಂದ ಇದನ್ನು ಶಿಲಾಪಾಕ ಅಂತ ಕರೀತಾರೆ. ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳನ್ನು ಹೆಚ್ಚಾಗಿ ಹೊಂದಿರುತ್ತೆ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖ ಖನಿಜಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಅವುಗಳೆಂದರೆ ಮೆಗ್ನೀಸಿಯಂ ಮತ್ತು ಕಬ್ಬಿಣ. ಮ್ಯಾಂಟಲ್ನಲ್ಲಿ 2 ಭಾಗಗಳಿದ್ದಾವೆ. ಅವುಗಳೆಂದರೆ ಮ್ಯಾಂಟಲ್ನ ಮೇಲ್ಪದರು ಅಥವಾ ಎಸ್ತನೋಸ್ಫಿಯರ್ ಅಂತ ಕರೀತಾರೆ. ಇದು ಭಾಗಶಃ ದ್ರವರೂಪದಲ್ಲಿದೆ. ಹಾಗೆ ಮ್ಯಾಂಟಲ್ನ ಕೆಳಪದರವನ್ನು ಮೆಸೋಸ್ಫಿಯರ್ ಅಂತ ಕರೀತಾರೆ. ಇದು ಘನ ರೂಪದಲ್ಲಿರುತ್ತೆ. ನೋಡಿ, TETಗೆ ಆಮೇಲೆ GPSTRಗೆ ಈ ಕ್ವಶನ್ ಕೇಳಿದ್ದಾರೆ ನೋಡಿ. ಮ್ಯಾಂಟಲ್ನ ಮೇಲ್ಪದರವನ್ನು ಏನಂತ ಕರೀತಾರೆ ಮತ್ತು ಮ್ಯಾಂಟಲ್ನ ಕೆಳಪದರಕ್ಕೆ ಏನಂತ ಕರೀತಾರೆ, ಈ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಟು ಕೇಳಿದ್ರು ಕ್ವಶನ್ನು. ಮೇಲ್ಪದರವನ್ನು ಎಸ್ತನೋಸ್ಫಿಯರ್ ಅಂತ ಕರೀತಾರೆ. ಇದು ಭಾಗಶಃ ದ್ರವರೂಪದಲ್ಲಿರುತ್ತೆ. ಕೆಳಪದರವನ್ನು ಮೆಸೋಸ್ಫಿಯರ್ ಅಂತ ಕರೀತಾರೆ. ಇದು ಘನ ರೂಪದಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟು ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೆಹರೋವಿಸಿಕ್ ಸೀಮಾ ವಲಯ ಅಂತ ಕರೀತಾರೆ. ಇದು ಕೂಡ ಕೇಳಿದ್ದಾರೆ ನೋಡಿ. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯ, ಆಮೇಲೆ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಸಂಧಿಸುವ ವಲಯ, ಈ ರೀತಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ವರ್ಡ್ಗಳು. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೆಹರೋವಿಸಿಕ್ ಸೀಮಾ ವಲಯ ಅಂತ ಕರೀತಾರೆ ಅಥವಾ ಮೋಹೋ ವಲಯ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಇದು ನೋಡಿ, ಮೆಹರೋವಿಸಿಕ್ ಸೀಮಾ ವಲಯ ಇದು ಸಂಧಿಸುತ್ತೆ ಭೂಕವಚ ಮತ್ತು ಮ್ಯಾಂಟಲನ್ನು. ಅದೇ ರೀತಿಯಾಗಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರುತ್ತೆ. ಓಕೆ, ನೆಕ್ಸ್ಟು ಕೇಂದ್ರಗೋಳ. ಓಕೆ, ಕೇಂದ್ರಗೋಳ ಅಥವಾ ಭೂತಿರುಳು ಇದು ಭೂಮಿಯ ಅತ್ಯಂತ ಒಳಭಾಗ ಆಗಿದೆ. ನೋಡಿ, ಎಕ್ಸಾಮಲ್ಲಿ ಕೇಳಿದರು ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ.
ಭೂಮಿಯ ಅತ್ಯಂತ ಒಳಭಾಗವನ್ನು ಏನಂತ ಕರೀತಾರೆ ಅಂತ, ಕೇಂದ್ರಗೋಳ ಅಥವಾ ಭೂಮಿಯ ಅತ್ಯಂತ ಒಳಭಾಗ ಯಾವುದು ಅಂತ ಈ ರೀತಿಯಾಗಿ ಎಕ್ಸಾಮಲ್ಲಿ ಕೇಳಿದರು. ಇದು ಭೂಮಿಯ ಮೇಲ್ಮೈನಿಂದ 6371 ಕಿಲೋಮೀಟರ್ ಇದೆ. ಇದು ಕೂಡ ಕೇಳಿದ್ದಾರೆ. 6371 ಕಿಲೋಮೀಟರ್ ಆಳದವರೆಗೆ ಇದೆ. ಕೇಂದ್ರಗೋಳವು ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳಿಂದ ಕೂಡಿರುವುದು. ಆದ್ದರಿಂದಾಗಿ ಈ ಕೇಂದ್ರ ವಲಯವನ್ನು ನಿಫೆ ಅಂತ ಕರೀತಾರೆ. ನೋಡಿ, ಸೈಮಾ, ಆಮೇಲೆ ಇದು ನಿಫೆ ಮತ್ತು ಸಿಯಾಲ್, ಈ ವರ್ಡ್ಗಳು ತುಂಬ ಇಂಪಾರ್ಟೆಂಟ್ ನೋಡಿ. ಸಿಯಾಲ್ ಮತ್ತು ನಿಫೆ, ಇಂಥ ವರ್ಡ್ಗಳು ನೀವು ಒಂದು ಕಡೆ ಕೀ ಪಾಯಿಂಟ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ಓಕೆ, ಕೇಂದ್ರ ವಲಯವನ್ನು 2 ಉಪವಲಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹೊರ ಕೇಂದ್ರ, ಇದು ಅರೆ ದ್ರವ ಸ್ಥಿತಿಯಲ್ಲಿರುತ್ತೆ. ಇನ್ನೊಂದು ಒಳ ಕೇಂದ್ರ, ಇದು ಘನ ರೂಪದಲ್ಲಿ ಇರುತ್ತೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳು ಇಲ್ಲಿದ್ದಾವೆ. ಕೋಲಾ ಅತಿ ಆಳದ ಕೊಳವೆ ರಂಧ್ರ. ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರಾನ್ಮಾಸ್ಕ್ ಸಮೀಪದ ವೈಜ್ಞಾನಿಕ ಸಂಶೋಧನಾ ಆಳ ಕೊರೆತ ಯೋಜನೆಯ ಭಾಗವಾಗಿ ಈ ರಂಧ್ರವನ್ನು ಕೊರೆಯಲಾಗಿದೆ. ನೋಡಿ, ಇದು ಎಲ್ಲಿದೆ? ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರಾನ್ಮಾಸ್ಕ್ ಸಮೀಪದಲ್ಲಿ ಈ ವೈಜ್ಞಾನಿಕ ಸಂಶೋಧನೆಯನ್ನು ಕೊರೆಯಲಾಗಿದೆ. ಇದು 1989ರಲ್ಲಿ ಕೊರೆಯಲಾಗಿದೆ. ಇದು ಭೂಮಿಯ ಮೇಲೆ ಕೃತಕವಾಗಿ ಕೊರೆದಿರುವ ಆಳವಾದ ಭಾಗವಾಗಿದೆ. ನೋಡಿ, ಎಷ್ಟು ಆಳವಾಗಿದೆ? 12,262 ಕಿಲೋಮೀಟರ್ ಆಳವಾಗಿದೆ. ನೆಕ್ಸ್ಟು ಟೌಟೋನ್ ಗಣಿ ಅಂತ ಬರುತ್ತೆ. ಇದು ದಕ್ಷಿಣ ಆಫ್ರಿಕಾದ ಚಿನ್ನದ ಗಣಿಯಾಗಿದ್ದು, ಇದು ಸದ್ಯದಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಗಣಿಯಾಗಿದೆ. ಈ ಪ್ರೆಸೆಂಟು ಇದೆ ಜಗತ್ತಿನಲ್ಲಿ ಅತಿ ಆಳವಾದ ಗಣಿಯಾಗಿದೆ. ಇದು 3.9 ಕಿಲೋಮೀಟರ್ ಆಳದಲ್ಲಿದೆ. ಭಾರತದ ಕರ್ನಾಟಕದ KGFನಲ್ಲಿರುವ ಚಾಂಪಿಯನ್ ರಿಫ್ಟ್ ಚಿನ್ನದ ಗಣಿಯು ಸುಮಾರು 3.2 ಕಿಲೋಮೀಟರ್ ಆಳವಾದ ಗಣಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಶಿಲೆಗಳು, ರಾಕ್ಸ್ ಅಂತ ಕರೀತಾರೆ. ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳಾಗಿದ್ದಾವೆ. ಇವುಗಳು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದಲ್ಲಿದ್ದು ಇನ್ಆರ್ಗಾನಿಕ್ ವಸ್ತುಗಳನ್ನು ಒಳಗೊಂಡಿರುತ್ತೆ. ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ವಸ್ತುಗಳಂತ ಬರುತ್ತೆ. ಇದು ಶಿಲೆಗಳೇನು ಇನ್ಆರ್ಗ್ಯಾನಿಕ್ ವಸ್ತುಗಳನ್ನು ಒಳಗೊಂಡಿರುತ್ತೆ. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕೂಡ ಕರೀತಾರೆ. ಈ ಶಿಲೆಗಳು ವಿವಿಧ ನೈಸರ್ಗಿಕ ಕ್ರಿಯೆಗಳಿಂದ ನಿರ್ಮಿತವಾಗುವುದರಿಂದ ಇವುಗಳನ್ನು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವಂತ ಕೇಳಿದಾಗ ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಈ ರೀತಿಯಾಗಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಫಸ್ಟ್ ಒಂದು ನೋಡೋಣ, ಅಗ್ನಿಶಿಲೆಗಳು. ಇಗ್ನಿಸಿಯಸ್ ರಾಕ್ಸ್ ಅಂತಲೂ ಕೂಡ ಕರೀತಾರೆ. ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಎಂದು ಕರೆಯುವರು. ಇಗ್ನಿಯಸ್ ಎಂದರೆ ಬೆಂಕಿ ಎಂದರ್ಥ. ನೋಡಿ, ಇದು ಅರ್ಥನೂ ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಆಂಗ್ಲ ಭಾಷೆಯ ಇಗ್ನಿಯಸ್ ರಾಕ್ಸ್ ಎಂಬ ಪದದಿಂದ ಎಂದು ಕರೀತಾರೆ. ಹಾಗೆ ಇದರ ಅರ್ಥ ಏನು ಅಂತ ಕೇಳಿದಾಗ ಬೆಂಕಿ ಅನ್ನೋದು ಇದರ ಅರ್ಥ ಆಗುತ್ತೆ. ಇದು ಲ್ಯಾಟಿನ್ ಭಾಷೆಯ ಇಗ್ನಿಸಿಯಸ್ ಅಥವಾ ಸಂಸ್ಕೃತ ಭಾಷೆಯ ಅಗ್ನಿ ಎಂಬ ಪದದಿಂದ ಬಂದಿದೆ. ಓಕೆ, ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಹೊರಹೊಮ್ಮಿ ಭೂಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ನಿರ್ಮಿತವಾಗ್ತವೆ. ನೋಡಿ, ಅಗ್ನಿಶಿಲೆಗಳೇನು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಆಗಿ ಭೂಮಿಯ ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಭೂಮೇಲೆ ಬಂದು ತಂಪಾಗಿ ಘನೀಭವಿಸುವುದರಿಂದ ಅಂದರೆ ಗಟ್ಟಿಯಾಗೋದ್ರಿಂದ ಇವುಗಳು ನಿರ್ಮಾಣ ಆಗ್ತವೆ. ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗುವುದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕೂಡ ಕರೀತಾರೆ. ನೋಡಿ, ಇದು ಕೇಳಿದ್ರು, ಪ್ರಾಥಮಿಕ ಶಿಲೆಗಳು ಅಂತ ಯಾವುದಕ್ಕೆ ಕರೀತಾರೆ ಅಂತ. ಅಗ್ನಿಶಿಲೆಗಳು. ನೋಡಿ, ಅಗ್ನಿಶಿಲೆಗಳು ಮೊದಲು ನಿರ್ಮಾಣ ಆಗ್ತವೆ, ಆದ್ದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೀತಾರೆ. ಅಗ್ನಿಶಿಲೆಗಳಲ್ಲಿ ಈ ಕೆಳಕಂಡಂತೆ 2 ವಿಧಗಳಿದ್ದಾವೆ. ಇದು ಅಗ್ನಿಶಿಲೆ. ಇದರಲ್ಲಿ 2 ವಿಧಗಳಂತ ಕೇಳಿದಾಗ ಅಂತಃಸರಣ ಶಿಲೆಗಳು, ನೆಕ್ಸ್ಟ್ ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳಲ್ಲೂ ಕೂಡ 2 ವಿಧಗಳಿದ್ದಾವೆ. ಒಂದು ಅಂತರಾಗ್ನಿ ಶಿಲೆಗಳು, ಇನ್ನೊಂದು ಡೈಕ್ ಶಿಲೆಗಳು. ಅಂತರಾಗ್ನಿ ಶಿಲೆಗೆ ಉದಾಹರಣೆಯಾಗಿ ಗ್ರಾನೈಟ್ ಇದೆ. ಡೈಕ್ ಶಿಲೆಗೆ ಉದಾಹರಣೆಯಾಗಿ ಡೊಲೊರೈಟ್ ಇದೆ. ಹಾಗೆಯೇ ಬಹಿಸ್ಸರಣ ಶಿಲೆಗಳಲ್ಲಿ ಲಾವಾ ಅಥವಾ ಜ್ವಾಲಾಮುಖಿ ಶಿಲೆಗಳು ಕೂಡ ಇರ್ತವೆ. ಅದಕ್ಕೆ ಉದಾಹರಣೆ ಅಂದರೆ ಬಸಾಲ್ಟ್ ಶಿಲೆಗಳು. ಓಕೆ, ನೆಕ್ಸ್ಟು ಅಂತಃಸರಣ ಶಿಲೆಗಳು. ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮೇಲ್ಮೈಯನ್ನು ತಲುಪುವ ಮೊದಲೇ
ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ಘನೀಭವಿಸಿ ನಿಧಾನವಾಗಿ ಅಂತರಾಗ್ನಿ ಶಿಲೆಗಳು ನಿರ್ಮಿತವಾಗ್ತವೆ. ನೋಡಿ, ಭೂಮಿ ಮೇಲ್ಮೈ ಮೇಲೆ ಬರೋಕ್ಕಿಂತ ಮುಂಚೆನೆ ಕೆಲವೊಂದು ಟೈಮಲ್ಲಿ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆನೆ ಅವೇನಾಗ್ತವೆ, ಅಂತರಾಳದೊಳಗನೆ ತಂಪಾಗಿ ಘನೀಭವಿಸ್ತವೆ, ನಿಧಾನವಾಗಿ ಗಟ್ಟಿ ಆಗ್ತಾವಲ್ಲ, ಅದಕ್ಕೆ ಅಂತರಾಗ್ನಿ ಶಿಲೆಗಳು ಅಂತ ಕರೀತಾರೆ. ಈ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರ್ತವೆ ಮತ್ತು ಇವುಗಳು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿರ್ತವೆ. ಉದಾಹರಣೆಗೆ ಗ್ರಾನೈಟ್, ಡಯೋರೈಟ್, ಗ್ಯಾಬ್ರೋ ಇತ್ಯಾದಿಗಳು ಈ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಯಾಗಿದ್ದಾವೆ. ನೋಡಿ, ಇವು ತುಂಬ ಇಂಪಾರ್ಟೆಂಟು. ಈ ರೀತಿಯಾಗಿ ಈ ಗ್ರಾನೈಟ್, ಡಯೋರೈಟ್, ಗ್ರಾವೋ ಇವು ಯಾವ ರೀತಿಯ ಶಿಲೆಗಳಾಗಿದ್ದಾವೆ ಅಂತ ಎಕ್ಸಾಮಲ್ಲಿ ಕೊಡ್ತಾರೆ, ತುಂಬ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಬಹಿಸ್ಸರಣಿ. ನೋಡಿ, ಇಲ್ಲೊಂದು ಮ್ಯಾಪ್ ಕೊಟ್ಟಿದ್ದಾರೆ. ಮ್ಯಾಗ್ಮಾ ಏನಾಗುತ್ತೆ, ತಂಪಾಗುವಿಕೆಯಿಂದ ಅಗ್ನಿಶಿಲೆ ಉಂಟಾಗುತ್ತೆ. ಮ್ಯಾಗ್ಮಾ ಇದು ತಂಪಾಗುವುದರಿಂದ ಮತ್ತು ಹರಳುಗಳು ಕೂಡ ಉಂಟಾಗ್ತವೆ. ಇದರಿಂದ ಅಗ್ನಿಶಿಲೆಗಳಾಗ್ತವೆ. ಅಗ್ನಿಶಿಲೆ ಸವೆತ ಮತ್ತು ಸಂಚಯನದಿಂದ ಕಣಗಳಾಗ್ತವೆ. ಕಣಗಳು ಬಂಧಿಸುವುದು ಮತ್ತು ಗಟ್ಟಿಯಾಗುವುದರಿಂದ ಕಣಶಿಲೆ ಆಗ್ತದೆ. ನೋಡಿ, ಕಣಶಿಲೆ ಸವೆತ ಮತ್ತು ಸಂಚಯನ ಕಾರ್ಯದಿಂದ ಕಣಗಳಾಗ್ತವೆ. ಕಣಶಿಲೆ, ಕಣಗಳು ನೋಡಿ ಡಿಫ್ರೆನ್ಸ್ ನೋಡಿಬಿಡಿ. ಕಣಶಿಲೆ ಸವೆತ ಮತ್ತು ಸಂಚಯನ ಕಾರ್ಯದಿಂದ ಕಣಗಳಾಗ್ತವೆ. ಹಾಗೆ ಕಣಗಳು ಬಂಧಿಸುವುದು ಮತ್ತು ಗಟ್ಟಿಯಾಗುವುದರಿಂದ ಕಣಶಿಲೆ ಆಗುತ್ತೆ. ಈ ಕಣಶಿಲೆ ಉಷ್ಣ ಮತ್ತು ಒತ್ತಡಕ್ಕೆ ಒಳಪಟ್ಟು ರೂಪಾಂತರ ಶಿಲೆಯಾಗುತ್ತೆ. ಈ ರೂಪಾಂತರ ಶಿಲೆ ಕರಗುವಿಕೆಯಿಂದ ಮ್ಯಾಗ್ಮಾ ಉಂಟಾಗುತ್ತೆ. ಹಾಗೆಯೇ ಅಗ್ನಿಶಿಲೆ ಉಷ್ಣ ಮತ್ತು ಒತ್ತಡಕ್ಕೆ ಒಳಪಟ್ಟು ರೂಪಾಂತರ ಶಿಲೆಯಾಗುತ್ತೆ. ಹಾಗೆ ಈ ರೂಪಾಂತರ ಶಿಲೆ ಸವೆತ ಮತ್ತು ಸಂಚಯನ ಕಾರ್ಯದಿಂದ ಕಣಗಳು ಉಂಟಾಗ್ತವೆ. ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ನೋಡಿ ಈ ಚಿತ್ರ ನೋಡ್ಬಿಡಿ ಇಲ್ಲಿ. ಓಕೆ, ನೆಕ್ಸ್ಟ್ ಬಹಿಸ್ಸರಣ ಶಿಲೆಗಳು. ಶಿಲಾಪಾಕವು ಅಥವಾ ಮ್ಯಾಗ್ಮಾ. ಶಿಲಾಪಾಕ ಹೊರಹೊಮ್ಮಿ ಕ್ರಮೇಣ ಭೂಮೇಲ್ಮೈಯಲ್ಲಿ ಘನೀಭವಿಸಿ ಬಹಿಸ್ಸರಣ ಶಿಲೆಗಳು ನಿರ್ಮಿತವಾಗ್ತವೆ. ಅಂತಃಸರಣ ಶಿಲೆಗಳೇನು, ಭೂಮಿಯ ಮೇಲ್ಗಡೆ ಬರೋದಕ್ಕಿಂತ ಮುಂಚೆ ಅಂತರಾಳದಲ್ಲೇ ಕೆಲವೊಂದು ಟೈಮಲ್ಲಿ ತಂಪಾಗಿ ನಿಧಾನವಾಗಿ ಗಟ್ಟಿ ಆಗ್ತಾವಲ್ಲ, ಅದಕ್ಕೆ ಅಂತಃಸರಣ ಶಿಲೆಗಳಂತ ಕರೀತಾರೆ. ಬಹಿಸ್ಸರಣ ಶಿಲೆಗಳಂದ್ರೆ ಮ್ಯಾಗ್ಮಾ ಭೂಮೇಲ್ಮೈಯಲ್ಲಿ ಬಂದು ಘನೀಭವಿಸಿ ಬಹಿಸ್ಸರಣ ಶಿಲೆಗಳು ನಿರ್ಮಿತ ಆಗ್ತವೆ. ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿದ್ದು ಗಾಜಿನಂತೆ ನಯವಾಗಿರ್ತವೆ, ಏಕೆಂದರೆ ಲಾವಾರಸವು ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘನೀಭವಿಸಿ ಶಿಲೆಗಳಾಗುತ್ತವೆ. ಉದಾಹರಣೆಗೆ ಬಸಾಲ್ಟ್ ಮತ್ತು ಆಂಡಿಸೈಟ್ ಇವೆರಡು ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆಗಳಾಗಿದ್ದಾವೆ. ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆದ್ರವ ರೂಪದಲ್ಲಿ ಇರ್ತವೆ. ಇದನ್ನ ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತ ಕರೀತಾರೆ. ಇದು ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವಾರಸ ಆಗುತ್ತೆ. ಭೂಮಿಯ ಒಳಭಾಗದಲ್ಲಿದ್ರೆ ನೋಡಿ, ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆದ್ರವ ರೂಪದಲ್ಲಿ ಇರ್ತಾವಲ್ಲ, ಅದನ್ನ ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತ ಕರೀತಾರೆ. ಈ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವಾರಸ ಉಂಟಾಗುತ್ತೆ. ಓಕೆ, ನೆಕ್ಸ್ಟ್ ಕಣಶಿಲೆಗಳು. ಇದು ಆಂಗ್ಲ ಭಾಷೆಯ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಅಂದರೆ ತಳ ಸೇರುವಿಕೆ ಎಂದು ಅರ್ಥ ಕೊಡುತ್ತೆ. ಶಿಲೆಗಳು ನೀರು, ಗಾಳಿ ಮತ್ತು ಹಿಮ ಮುಂತಾದ ಕರ್ತೃಗಳಿಂದ ನಿರ್ಮಾಣ ಆಗ್ತವೆ. ಇವು ಅಗ್ನಿಶಿಲೆಗಳನ್ನ ಚೂರು ಚೂರಾಗಿ ಒಡೆದು ಸವೆಸುತ್ತವೆ. ಕಣಶಿಲೆಗಳೇನು ಅಗ್ನಿಶಿಲೆಗಳನ್ನ ಚೂರು ಚೂರಾಗಿ ಒಡೆದು ಸವಿಸ್ತವೆ. ಒಡೆದ ಚೂರುಗಳು ಸಾಗಿಸಲ್ಪಟ್ಟು ಕೆಲವು ಸ್ಥಳಗಳಲ್ಲಿ ಸಂಚಯನಗೊಳ್ಳುತ್ತವೆ. ಇವು ಪದರು ರೂಪದಲ್ಲಿ ರಚನೆಯಾಗೋದ್ರಿಂದ ಕಣಶಿಲೆಗಳನ್ನ ಪದರು ಶಿಲೆಗಳೆಂದು ಕೂಡ ಕರೀತಾರೆ. ನೋಡಿ, ಪದರು ರೂಪದಲ್ಲಿ ರಚನೆ ಆಗ್ತವೆ ಇವು ಕಣಶಿಲೆಗಳು, ಆದ್ದರಿಂದ ಈ ಕಣಶಿಲೆಗಳನ್ನ ಪದರು ಶಿಲೆಗಳೆಂದು ಕರೀತಾರೆ. ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗೋದ್ರಿಂದ ಇವುಗಳನ್ನ ದ್ವಿತೀಯ ಶಿಲೆಗಳೆಂದು ಕೂಡ ಕರೀತಾರೆ. ಪ್ರಾಥಮಿಕ ಶಿಲೆಗಳಂತ ಅಗ್ನಿಶಿಲೆಗಳಿಗೆ ಕರೀತಾರೆ. ಹಾಗೆ ದ್ವಿತೀಯ ಶಿಲೆಗಳೆಂದು ಈ ಕಣಶಿಲೆಗಳಿಗೆ ಕರೀತಾರೆ. ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನ ಜಲಜ ಶಿಲೆಗಳೆಂದು ಕೂಡ ಕರೀತಾರೆ. ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರ ವಹಿಸ್ತವೆ. ಯಾಕಂದ್ರೆ ಸಂಚಯಿಸ್ಕೊಂಡು ಒಂದ್ ಕಡೆ ಹೋಗ್ಬೇಕಲ್ಲ, ಅದು ನೀರಿನಿಂದ ಮಾತ್ರ ಸಾಧ್ಯ ಆಗುತ್ತೆ. ಗಾಳಿಯಿಂದ ಬೇರೆ ಯಾವುದರಿಂದನೂ ಕೂಡ ಈ ಸಂಚಯನ ಕಾರ್ಯ ಚೆನ್ನಾಗಿ ಆಗೋದಿಲ್ಲ.
ನೀರಿನಿಂದ ಮಾತ್ರ ಸಂಚಯನ ಕಾರ್ಯ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇವುಗಳಿಗೆ ಜಲಶಿಲೆಗಳಂತೂ ಕೂಡ ಕರೀತಾರೆ. ಕಣಶಿಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಫಸ್ಟ್ ಒನ್ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು, ಥರ್ಡ್ ಒನ್ ಜೈವಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು. ಈ ರೀತಿಯಾಗಿ 3 ವಿಧಗಳಾಗಿ ಕಣಶಿಲೆಗಳನ್ನು ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮ್ಯಾಪಲ್ಲಿ. ಕಣಶಿಲೆಗಳು: ಅಜೈವಿಕ ಶಿಲೆಗಳು ಇನ್ಆರ್ಗ್ಯಾನಿಕ್, ಜೈವಿಕ ಶಿಲೆಗಳು ಆರ್ಗ್ಯಾನಿಕ್. ಈ ಅಜೈವಿಕ ಶಿಲೆಗಳಲ್ಲಿ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು, ಆಮೇಲೆ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಬರ್ತವೆ. ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳಲ್ಲೂ ಕೂಡ 2 ವಿಧಗಳು ಬರ್ತವೆ. ಒಂದು ಮರಳುಮಯ ಶಿಲೆಗಳು, ಇನ್ನೊಂದು ಮೃಣ್ಮಯ ಶಿಲೆಗಳು ಅಂತೇಳಿ. ಮರಳುಮಯ ಶಿಲೆಗಳಿಗೆ ಮರಳುಗಲ್ಲು ಉದಾಹರಣೆಯಾದರೆ, ಮೃಣ್ಮಯ ಶಿಲೆಗಳಿಗೆ ಜೇಡಿ ಶಿಲೆ ಇದು ಉದಾಹರಣೆಯಾಗುತ್ತೆ. ಹಾಗೆ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳಿಗೆ ಉದಾಹರಣೆ ಅಂದರೆ ಕಲ್ಲುಪ್ಪು, ಜಿಪ್ಸಮ್ ಇವೆರಡು ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟು ಜೈವಿಕ ಶಿಲೆಗಳಲ್ಲಿ ಚೂರ್ಣಾದಿಕ್ಯ ಶಿಲೆಗಳು ಆಮೇಲೆ ಇಂಗಾಲಾದಿಕ್ಯ ಶಿಲೆಗಳಂತ 2 ವಿಧ ಬರ್ತವೆ. ಚೂರ್ಣಾದಿಕ್ಯ ಶಿಲೆಗಳಿಗೆ ಉದಾಹರಣೆ ಸುಣ್ಣದ ಕಲ್ಲು, ಇಂಗಾಲಾದಿಕ್ಯ ಶಿಲೆಗೆ ಉದಾಹರಣೆಯಾಗಿ ಕಲ್ಲಿದ್ದಲು ಬರುತ್ತೆ. ಓಕೆ, ಈ ರೀತಿಯಾಗಿ ಗ್ರಾಫ್ಸ್ನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಇವುಗಳ ಮೂಲ ಶಿಲೆಯ ಶಿಥಿಲೀಕರಣ ಮತ್ತು ಸವೆತ ಕಾರ್ಯದಿಂದ ಉತ್ಪತ್ತಿಯಾದ ಶಿಲಾಚೂರುಗಳಿಂದ ಈ ಶಿಲೆಗಳು ನಿರ್ಮಿತವಾಗ್ತವೆ. ನೋಡಿ, ಇವುಗಳೇನು ಮೂಲ ಶಿಲೆಯ ಶಿಥಿಲೀಕರಣ ಮತ್ತು ಸವೆತ ಕಾರ್ಯದಿಂದಾಗಿ ಉತ್ಪತ್ತಿಯಾಗ್ತವೆ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಈ ಶಿಲಾಚೂರುಗಳಿಂದ ಈ ಶಿಲೆಗಳು ನಿರ್ಮಾಣ ಆಗ್ತವೆ. ಉದಾಹರಣೆಗೆ ಮರಳುಗಲ್ಲು ಮರಳುಮಯ ಶಿಲೆ ಮತ್ತು ಜೇಡಿ ಶಿಲೆ ಇವು ಮೃಣ್ಮಯ ಶಿಲೆ ಅಂತ ಬರುತ್ತೆ. ನೆಕ್ಸ್ಟು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಲವಣಾಂಶಗಳಿಂದ ಕೂಡಿರುವ ನೀರಿನ ದ್ರಾವಣವು ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡು ಈ ಶಿಲೆಗಳು ನಿರ್ಮಾಣ ಆಗ್ತವೆ. ಉದಾಹರಣೆಗೆ ಕಲ್ಲುಪ್ಪು, ಜಿಪ್ಸಮ್ ಇತ್ಯಾದಿ ಈ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳಿಗೆ ಉದಾಹರಣೆಯಾಗಿದೆ. ಇವುಗಳನ್ನು ಲವಣಾಂಶದಿಂದ ಕೂಡಿರ್ತಕ್ಕಂಥ ನೀರಿನ ದ್ರಾವಣವು ಉಷ್ಣಾಂಶದಿಂದಾಗಿ ಬಾಷ್ಪೀಭವನಗೊಳ್ಳುತ್ತಲ್ಲ, ಆಗ ಈ ಕಣಗಳು ಸಂಚಯನಗೊಂಡು ನಿರ್ಮಾಣ ಆಗ್ತವೆ. ಜೈವಿಕ ಕ್ರಿಯೆಗಳಿಂದಾದ ಶಿಲೆಗಳು. ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳು ಆಗ್ತವೆ. ಸುಣ್ಣದ ಕಲ್ಲು ಇದು ಚೂರ್ಣಾದಿಕ್ಯ ಶಿಲೆಗೆ ಉದಾಹರಣೆಯಾಗಿದೆ. ಕಲ್ಲಿದ್ದಲು ಇಂಗಾಲಾದಿಕ್ಯ ಶಿಲೆಗೆ ಉದಾಹರಣೆಯಾಗಿದೆ. ಈ ರೀತಿಯಾದ ಶಿಲೆಗಳು ಉಂಟಾಗ್ತವೆ. ಅಂದರೆ ಜೀವಾವಶೇಷಗಳು, ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ತೀರೋದ್ರೆ ಅವುಗಳು ಮಣ್ಣಿನಲ್ಲಿ ಮುಚ್ಚೋದಾಗ ಅವುಗಳು ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳು ಉಂಟಾಗ್ತವೆ. ಕೇವಲ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲ, ಯಾವುದೇ ಆಗಿರಲಿ ಜೀವಾವಶೇಷ, ಯಾವುದಕ್ಕೆ ಜೀವ ಇರುತ್ತಲ್ಲ ಅದು ಮಣ್ಣಿನ ಒಳಗಡೆ ಹೋಗಿ ಅವಶೇಷಕ್ಕೆ ಒಳಪಟ್ಟು ಈ ರೀತಿಯಾದ ಕಣಶಿಲೆಗಳು ಉಂಟಾಗ್ತವೆ. ನೆಕ್ಸ್ಟು ರೂಪಾಂತರ ಶಿಲೆಗಳು. ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗಿ ರೂಪುಗೊಳ್ಳುತ್ತವೆ. ಓಕೆ, ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಗ್ರಾನೈಟು ನೀಸಾಗಿ ರೂಪಾಂತರವಾಗುತ್ತೆ. ಬಸಾಲ್ಟು ಶಿಷ್ಟಾಗಿ ರೂಪಾಂತರವಾಗುತ್ತೆ. ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ರೂಪಾಂತರವಾಗುತ್ತೆ. ಮರಳು ಶಿಲೆ ಸ್ಫಟಿಕ ಶಿಲೆಯಾಗಿ ರೂಪಾಂತರವಾಗುತ್ತೆ. ಕಲ್ಲಿದ್ದಲು ಗ್ರಾಫೈಟ್ ಆಗಿ ರೂಪಾಂತರವಾಗುತ್ತೆ. ಗ್ರಾಫೈಟು ವಜ್ರವಾಗಿ ರೂಪಾಂತರವಾಗುತ್ತೆ. ನೋಡಿ, ಕಲ್ಲಿದ್ದಲಿನ ರೂಪಾಂತರ ಯಾವುದು ಅಂತ ಕೇಳಿದಾಗ ಗ್ರಾಫೈಟ್ ಅನ್ಬೇಕು. ಹಾಗೆ ಗ್ರಾಫೈಟ್ನ ರೂಪಾಂತರ ಯಾವುದು ಅಂತ ಕೇಳಿದಾಗ ವಜ್ರ ಆಗುತ್ತೆ. ವಜ್ರದ ರೂಪಾಂತರ ಗ್ರಾಫೈಟ್ ಆಗೋದಿಲ್ಲ. ನೋಡಿ, ಕನ್ಫ್ಯೂಸ್ ಆಗುತ್ತೆ. ಇದೇ ರೀತಿಯಾಗಿ ಕನ್ಫ್ಯೂಸ್ ಮಾಡಿಸ್ತಾರೆ ಕ್ವಶನ್ ಈ ಎಕ್ಸಾಮಲ್ಲಿ. ಕಲ್ಲಿದ್ದಲಿನ ರೂಪಾಂತರ ಗ್ರಾಫೈಟ್ ಆದರೆ ಈ ಗ್ರಾಫೈಟ್ನ ರೂಪಾಂತರ ವಜ್ರ ಆಗಿರುತ್ತೆ. ಇವೆಲ್ಲ ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾಗಿರುತ್ತವೆ. ಇವುಗಳು ಅಮೂಲ್ಯವಾದ ಖನಿಜಗಳನ್ನು ಮತ್ತು ಬೆಲೆಬಾಳುವ ಹರಳುಗಳನ್ನು ಕೂಡ ಒಳಗೊಂಡಿರುತ್ತೆ. ಉದಾಹರಣೆಗೆ ವಜ್ರ, ರೂಬಿ, ಎಮರಾಲ್ಡ್ ಇತ್ಯಾದಿಗಳು ಈ ರೂಪಾಂತರ ಶಿಲೆಗೆ ಉದಾಹರಣೆಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಭೂಕವಚದ ಶಕ್ತಿಗಳು. ಭೂಮಿಯು 2 ಬಗೆಯ ಶಕ್ತಿಗಳನ್ನು ಹೊಂದಿದೆ. ಈ ಶಕ್ತಿಗಳು ಭೂಮೇಲ್ಮೈನ ಸ್ವರೂಪಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಅವುಗಳೆಂದರೆ
ಅಂತರ್ಜನಿತ ಇಂಟರ್ನಲ್ ಆರ್ ಇಂಡೋಜೆನಿಕ್ ಫೋರ್ಸ್ ಅಂತ ಕರೀತಾರೆ. ಇಂಟರ್ನಲ್ ಆರ್ ಇಂಡೋಜೆನಿಕ್ ಫೋರ್ಸ್ ಅಥವಾ ಆಂತರಿಕ ಶಕ್ತಿ. ಹಾಗೂ ಬಹಿರ್ಜನಿತ ಅಥವಾ ಬಾಹ್ಯ ಶಕ್ತಿ ಎಕ್ಸ್ಟರ್ನಲ್ ಆರ್ ಎಕ್ಸೋಜೆನಿಕ್ ಫೋರ್ಸ್ಗಳು ಆಗಿದ್ದಾವೆ. ಅಂತರ್ಜನಿತ ಶಕ್ತಿಗಳನ್ನು ನೋಡ್ತಾ ಹೋಗೋಣ. ಅಂತರ್ಜನಿತ ಶಕ್ತಿಗಳು ಅಥವಾ ಇಂಡೋಜೆನಿಕ್ ಫೋರ್ಸಸ್ ಇವುಗಳು ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳಾಗಿದ್ದಾವೆ. ಇವುಗಳಿಂದ ಭೂಮೇಲ್ಮೈನ ಸ್ವರೂಪಗಳು ಕ್ಷಿಪ್ರವಾಗಿ ಬದಲಾವಣೆಯನ್ನು ಹೊಂದ್ತವೆ, ಬೇಗನೆ ಬದಲಾವಣೆ ಹೊಂದ್ತವೆ. ಉದಾಹರಣೆಗೆ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಇವುಗಳಿಗೆ ಅಂತರ್ಜನಿತ ಶಕ್ತಿಗಳಿಗೆ ಉದಾಹರಣೆಗಳಾಗಿದ್ದಾವೆ. ನೋಡಿ, ಜ್ವಾಲಾಮುಖಿ ಬರುತ್ತೆ. ಜ್ವಾಲಾಮುಖಿಗೆ ವೋಲ್ಕ್ಯಾನೋಸ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜ್ವಾಲಾಮುಖಿಯ ರಚನೆ. ಓಕೆ, ಭೂಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಎಂದು ಕರೀತಾರೆ. ನೋಡಿ, ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಇವೆಲ್ಲ. ಜ್ವಾಲಾಮುಖಿ ಅಂದ್ರೇನು ಅಥವಾ ಜ್ವಾಲಾಮುಖಿ ಕುಂಡ ಅಂದ್ರೇನು, ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಭೂಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರ ಅಥವಾ ದ್ವಾರಗಳು ಉಂಟಾಗ್ತಾವಲ್ಲ, ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕ ಹೊರ ಬೀಳುತ್ತಲ್ಲ, ಅದಕ್ಕೆ ಜ್ವಾಲಾಮುಖಿ ಅಂತ ಕರೀತಾರೆ. ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವ ರಂಧ್ರಗಳನ್ನು ನಾಳೆ ಅಂತ ಕರೀತಾರೆ. ನಾಳವೆನ್ನುವರು. ಓಕೆ, ನಾಳ ಅಂದ್ರೇನು? ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವ ರಂಧ್ರವನ್ನು ನಾಳ ಅಂತ ಕರೀತಾರೆ. ಓಕೆ, ಇದರ ಮೂಲಕ ಶಿಲಾಪಾಕ, ಶಿಲಾಚೂರುಗಳು, ಲಾವಾರಸ, ಬೂದಿ, ನೀರಾವಿ, ಜ್ವಾಲೆಗಳು ಮತ್ತು ಇತರೆ ಅನಿಲಗಳು ಭೂಮಿಯ ಅಂತರಾಳದಿಂದ ಹೊರಹೊಮ್ಮುತ್ತೆ. ಓಕೆ, ಆಲಿಕೆಯಾಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಜ್ವಾಲಾಮುಖಿಯ ಕುಂಡ ಅಂತ ಕರೀತಾರೆ. ನೋಡಿ, ಜ್ವಾಲಾಮುಖಿಯ ಕುಂಡ ಅಂದರೆ ಆಲಿಕೆಯಾಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಜ್ವಾಲಾಮುಖಿ ಕುಂಡ ಅಂತ ಕರೀತಾರೆ. ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲ್ಡೇರಾ ಅಂತ ಕರೀತಾರೆ. ಇದು ಕೂಡ ಎಂದೇ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಕಾಲ್ಡೇರಾ ಅಂದರೆ ಏನು ಅಂತ. ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲ್ಡೇರಾ ಅಂತ ಕರೀತಾರೆ. ಜ್ವಾಲಾಮುಖಿಯ ವಿಧಗಳು. ಜ್ವಾಲಾಮುಖಿಗಳನ್ನು ಅವುಗಳ ಕಾರ್ಯಾಚರಣೆಗೆ ಆಧರಿಸಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವೋಲ್ಕ್ಯಾನೋಸ್ ಅಂತ ಕರೀತಾರೆ. ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನು ಹೊರಚಿಮ್ತವೆ. ಇವನ್ನೇ ಜಾಗೃತ ಜ್ವಾಲಾಮುಖಿ ಅಂತ ಕರೀತಾರೆ. ಪ್ರಪಂಚದಾದ್ಯಂತ ಸುಮಾರು 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳಿದ್ದಾವೆ. ಪ್ರಪಂಚದಾದ್ಯಂತ ಎಷ್ಟು ಜೀವಂತ ಜ್ವಾಲಾಮುಖಿಗಳಿದ್ದಾವೆ? 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳಿದ್ದಾವೆ. ಉದಾಹರಣೆಗೆ ಫಿಲಿಪೈನ್ಸ್ ದ್ವೀಪದ ಪಿನಟಾಬೋ, ಇಟಲಿಯ ಸ್ಟ್ರಾಂಬೋಲಿ ಮತ್ತು ಮೌಂಟ್ ಎಟ್ನಾ ಇವೆರಡು ಕೂಡ ಇಟಲಿಯಲ್ಲಿ ಬರ್ತವೆ. ಯುಎಸ್ಎಯ ಸೇಂಟ್ ಹೆಲೆನಾ ಮತ್ತು ಹವಾಯಿ ದ್ವೀಪದ ಮೌನಲೋವಾ ಇವೆಲ್ಲ ಜೀವಂತ ಜಾಗೃತ ಜ್ವಾಲಾಮುಖಿಗಳಾಗಿದ್ದಾವೆ. ನೋಡಿ, ಇವು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಟಿಇಟಿಗಂತೂ ಸಾಕಷ್ಟು ಸರಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟು. GPSTRಗೂ ಕೇಳಿದ್ದಾರೆ. ಸೊ ಇವೆಲ್ಲ ಮರೆಯೋ ಹಾಗೇನೇ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗೂ ಇಲ್ಲ, ತುಂಬಾ ಇಂಪಾರ್ಟೆಂಟ್ ನೋಡಿ. ಫಿಲಿಪೈನ್ಸ್ ದ್ವೀಪದಲ್ಲಿ ಪಿನಟಾಬೋ ಜೀವಂತ ಜ್ವಾಲಾಮುಖಿಯಾಗಿದೆ, ಜೀವಂತ ಜಾಗೃತ ಜ್ವಾಲಾಮುಖಿಯಾಗಿದೆ. ಇಟಲಿಯಲ್ಲಿ 2 ಬರ್ತವೆ, ಸ್ಟ್ರಾಂಬೋಲಿ ಮತ್ತು ಮೌಂಟ್ ಎಟ್ನಾ. USA ಸೇಂಟ್ ಹೆಲೆನಾ ಮತ್ತು ಹವಾಯಿ ದ್ವೀಪದಲ್ಲಿ ಮೌನಲೋವಾ ಇವೆಲ್ಲ ಜೀವಂತ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟು ಸುಪ್ತ ಜ್ವಾಲಾಮುಖಿಗಳು ಅಥವಾ ಡಾರ್ಮೆಂಟ್ ವೋಲ್ಕ್ಯಾನೋಸ್ ಅಂತ ಕರೀತಾರೆ. ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸುಪ್ತವಾಗಿ ಯಾವಾಗಲೋ ಒಮ್ಮೆ ಸುಪ್ತವಾಗಿರ್ತವೆ. ಹಾಗೆ ಯಾವಾಗಲೋ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆಯನ್ನು ನಡೆಸುವ ಜ್ವಾಲಾಮುಖಿಗಳನ್ನು ಸುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಉದಾಹರಣೆಗೆ ಇಟಲಿಯ ಮೌಂಟ್ ವೆಸುವಿಯಸ್ ಮತ್ತು ಜಪಾನಿನ ಫ್ಯುಜಿಯಾಮಾ, ಇಂಡೋನೇಷಿಯಾದ ಕ್ರಕಟೋವಾ, ತಾಂಜಾನಿಯಾದ ಕಿಲಿಮಾಂಜರೋ ಇವೆಲ್ಲ ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳಾಗಿದ್ದಾವೆ. ನೋಡಿ, ಇಟಲಿಯಲ್ಲಿ ಸ್ಟ್ರಾಬೋಲಿ ಮತ್ತು ಮೌಂಟ್ ಎಟ್ನಾ ಅಂತ ಬರ್ತಾವಲ್ಲ,
ಇಟಲಿಯಲ್ಲಿ ಸ್ಟ್ರಾಂಬೋಲಿ ಮತ್ತು ಮೌಂಟ್ ಎಟ್ನಾ ಇವೆರಡೇನು ಜೀವಂತ ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆಯಾಗಿದ್ದಾವೆ. ಆದರೆ ಇದೇ ಇಟಲಿಯಲ್ಲಿ ಇನ್ನೊಂದು ಬರುತ್ತೆ ಮೌಂಟ್ ವೆಸುವಿಯಸ್ ಅಂತ. ಇದು ಸುಪ್ತ ಜ್ವಾಲಾಮುಖಿಯಾಗಿರುತ್ತೆ. ಜಪಾನಿನಲ್ಲಿ ಫ್ಯೂಜಿಯಾಮ ಬರುತ್ತೆ, ಇಂಡೋನೇಷಿಯಾದಲ್ಲಿ ಕ್ರಕಟೋವಾ ಬರುತ್ತೆ, ತಾಂಜಾನಿಯಾದಲ್ಲಿ ಕಿಲಿಮಾಂಜರೋ ಇವೇನು ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮೂರನೇದು ಲುಪ್ತ ಜ್ವಾಲಾಮುಖಿ ಅಥವಾ ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋಸ್ ಅಂತ ಕರೀತಾರೆ. ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿರೋದಿಲ್ಲ. ಇವುಗಳಿಗೆ ಲುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ನೋಡಿ, ಇವುಗಳ ಡೆಫಿನೇಷನ್ ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್ ನೋಡಿ. ಉದಾಹರಣೆಗೆ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳು ಯಾವಂತ ಕೇಳಿದಾಗ ಅರ್ಜೆಂಟೀನಾದ ಅಕಾಂಕಾಗುವಾ, ತಾಂಜಾನಿಯಾದ ಗೊರಾಂಗೊರೋ, ಸ್ಕಾಟ್ಲೆಂಡಿನ ಆರ್ಥರ್ ಸೀಟ್ ಇವುಗಳೆಲ್ಲ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳಾಗಿದ್ದಾವೆ. ನೋಡಿ, ತಾಂಜಾನಿಯಾದ ಕಿಲಿಮಾಂಜರೋ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ. ತಾಂಜಾನಿಯಾದಲ್ಲಿ ಎರಡು ಬರ್ತವೆ, ಒಂದು ಕಿಲಿಮಾಂಜರೋ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ, ಹಾಗೆ ಗೊರಾಂಗೊರೋ ಇದೇನು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊತ ಹೋದ್ರಿ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ಓಕೆ, ನೆಕ್ಸ್ಟು ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ಮೌಂಟ್ ವೆಸುವಿಯಸ್ ಇಟಲಿಯಲ್ಲಿ ಬರುತ್ತೆ, ಮೌಂಟ್ ಕ್ರಕಟೋವಾ ಇಂಡೋನೇಷ್ಯಾದಲ್ಲಿ ಬರುತ್ತೆ, ಮೌಂಟ್ ಪೀಲಿ ಇದು ವೆಸ್ಟ್ ಇಂಡೀಸಲ್ಲಿ ಬರುತ್ತೆ, ಮೌಂಟ್ ಫಿಜಿಯಾಮ ಜ್ವಾಲಾಮುಖಿಯನ್ನು ಜಪಾನಿಯರು ದೇವರೆಂದು ಪೂಜಿಸುತ್ತಾರೆ. ಜಪಾನ್ನಲ್ಲಿ ಈ ಮೌಂಟ್ ಫಿಜಿಯಾಮ ಜ್ವಾಲಾಮುಖಿ ಐತಲ್ಲ, ಇದಕ್ಕೆ ಆ ಜಪಾನಿನ ಜನರು ದೇವರೆಂದು ಭಾವಿಸಿ ಪೂಜೆಯನ್ನು ಮಾಡ್ತಾರೆ. ನೋಡಿ, ಇವುಗಳು ಸುಪ್ತ ಜ್ವಾಲಾಮುಖಿಗಳು ಆಗಿದ್ದಾವೆ. ನೋಡಿ, ಇದು ಕೂಡ ಸುಪ್ತ ಜ್ವಾಲಾಮುಖಿ, ಹಾಗೆ ಇದು ಕೂಡ ಸುಪ್ತ ಜ್ವಾಲಾಮುಖಿ. ಓಕೆ, ನೆಕ್ಸ್ಟ್ ನೋಡೋಣ. ಜ್ವಾಲಾಮುಖಿಯ ವಸ್ತುಗಳು. ಜ್ವಾಲಾಮುಖಿಗಳಿಂದ 3 ಬಗೆಯ ವಸ್ತುಗಳು ಹೊರಬೀಳ್ತವೆ. ಅವುಗಳೆಂದರೆ ಘನವಸ್ತು, ಅನಿಲಗಳು, ದ್ರವ ವಸ್ತು ಅಂತ ಬರುತ್ತೆ. ಘನವಸ್ತುಗಳಂದರೆ ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟ ಧೂಳು, ಬೂದಿ ಇವೇನು ಘನವಸ್ತುಗಳಿಗೆ ಉದಾಹರಣೆಯಾಗಿದ್ದಾವೆ. ನೋಡಿ, ಬೂದಿ ಯಾವ ರೀತಿಯಾಗಿ ಘನವಸ್ತು ಆಗುತ್ತೆ ಅಂತ ನೀವು ಕೇಳ್ಬೋದು, ಬಟ್ ಅದು ಗಟ್ಟಿಯಾಗುತ್ತೆ, ಆದ್ದರಿಂದ ಇದಕ್ಕೆ ಘನವಸ್ತುಗಳಲ್ಲಿ ಕೊಟ್ಟಿದ್ದಾರೆ. ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟ ಧೂಳು, ಆಮೇಲೆ ಬೂದಿ ಇವೆಲ್ಲ ಘನವಸ್ತುಗಳಾಗಿದ್ದಾವೆ. ಅನಿಲಗಳು ಅಂತ ಕೇಳಿದಾಗ ಗಂಧಕ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ ಮೊದಲಾದವುಗಳು ಅನಿಲ ವಸ್ತುಗಳಾಗಿದ್ದಾವೆ. ಹಾಗೆ ದ್ರವ ವಸ್ತುಗಳು ಅಂತ ಕೇಳಿದಾಗ ಲಾವಾರಸ ಇದೇನು ದ್ರವ ವಸ್ತು. ಓಕೆ, ನೆಕ್ಸ್ಟ್ ಜ್ವಾಲಾಮುಖಿಯ ಹಂಚಿಕೆ. ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸ್ತವೆ. ದ್ವೀಪಗಳು, ಹೊಸ ಮಡಿಕೆ ಪರ್ವತ ಶ್ರೇಣಿಗಳು ಹಾಗೂ ಭೂಖಂಡಗಳಲ್ಲಿರುವ ಪ್ರಸ್ಥಭೂಮಿಗಳಲ್ಲೂ ಇವು ಕಂಡುಬರ್ತವೆ. ಜ್ವಾಲಾಮುಖಿಗಳು ಕಂಡುಬರುವ ಪ್ರಮುಖ ಪ್ರದೇಶಗಳೆಂದರೆ ಪೆಸಿಫಿಕ್ ವೃತ್ತಪ್ರದೇಶ ಅಥವಾ ಪೆಸಿಫಿಕ್ ವೃತ್ತಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತ ಬರುತ್ತೆ. ಇಂಥ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಕಂಡುಬರ್ತವೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿ ಅಂದರೆ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಜ್ವಾಲಾಮುಖಿಗಳಿದ್ದಾವೆ. ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಈ ವಲಯದಲ್ಲಿ ದಾಖಲಾಗ್ತವೆ. ಈ ಪೆಸಿಫಿಕ್ ಸಾಗರದ ಕರಾವಳಿ ಅಂಚಿನಲ್ಲಿ ಕರಾವಳಿ ತೀರದಲ್ಲಿರ್ತಕ್ಕಂಥ ಪ್ರದೇಶಗಳಿದಾವಲ್ಲ, ಆ ದೇಶಗಳಲ್ಲಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಸಂಭವಿಸ್ತವೆ. ನೆಕ್ಸ್ಟು ಮಧ್ಯ ಅಟ್ಲಾಂಟಿಕ್ ವಲಯ, ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸ್ ದ್ವೀಪಗಳಾಗಿದ್ದಾವೆ. ನೆಕ್ಸ್ಟು ಮಧ್ಯ ಭೂಖಂಡ ವಲಯ, ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಇತ್ಯಾದಿಗಳಲ್ಲೂ ಕೂಡ ಜ್ವಾಲಾಮುಖಿಗಳು ಹೆಚ್ಚಾಗಿ ಸಂಭವಿಸ್ತವೆ. ಓಕೆ, ನೆಕ್ಸ್ಟು ಮೇಲಿನ ಪ್ರಮುಖ ಜ್ವಾಲಾಮುಖಿ ವಲಯಗಳನ್ನು ಹೊರತುಪಡಿಸಿ ಹವಾಯಿ, ಇಂಡೋನೇಷ್ಯಾ ಮುಂತಾದ ದ್ವೀಪಗಳಲ್ಲಿಯೂ ಕೂಡ ಜ್ವಾಲಾಮುಖಿಗಳು ಸಂಭವಿಸ್ತವೆ. ಓಕೆ, ಮೇಲಿನ ದೇಶಗಳು ಮಾತ್ರ ಅಲ್ಲ, ಈ ಹವಾಯಿ, ಇಂಡೋನೇಷ್ಯಾ ಈ ಮುಂತಾದ ದ್ವೀಪಗಳಲ್ಲೂ ಕೂಡ ಜ್ವಾಲಾಮುಖಿಗಳು ಸಂಭವಿಸ್ತವೆ. ಓಕೆ, ನೆಕ್ಸ್ಟ್ ಭೂಕಂಪ ಬರುತ್ತೆ, ಅರ್ಥ್ಕ್ವೇಕ್ಸ್. ಭೂ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪವೆಂದು ಕರೀತಾರೆ. ಇವುಗಳು ಭೂಕವಚದ ಶಿಲೆಗಳ ಕ್ಷಿಪ್ರ ಚಲನೆಯಿಂದ ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಉಂಟಾಗ್ತವೆ. ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಕ್ಷಿಪ್ರವಾಗಿ ಕ್ಷಿಪ್ರವಾಗಿ ಚಲನೆ ಉಂಟಾಗುತ್ತೆ, ಅದನ್ನೇ ಭೂಕಂಪ ಅಂತ ಕರೀತಾರೆ.
ಭೂಕಂಪದ ಕಂಪನದ ತೀವ್ರತೆಯು ಭೂಕಂಪನದ ಹೊರಕೇಂದ್ರದ ಸಮೀಪ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಭೂಕಂಪನದ ಹೊರಕೇಂದ್ರದ ಸಮೀಪದಲ್ಲಿ ಗರಿಷ್ಠ ಪ್ರಮಾಣದಲ್ಲಿರುತ್ತೆ ಮತ್ತು ಭೂಕಂಪನದ ಹೊರಕೇಂದ್ರದಿಂದ ದೂರ ಹೋದಂತೆ ಕಂಪನದ ತೀವ್ರತೆ ಕಡಿಮೆಯಾಗ್ತಾ ಹೋಗುತ್ತೆ. ಭೂಕಂಪನಾಭಿಯು ಭೂಮೇಲ್ಮೈನ ಸಮೀಪದಲ್ಲಿದ್ದರೆ ಭೂಕಂಪದ ಅಲೆಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತವೆ. ನೋಡಿ, ಭೂಕಂಪನಾಭಿಯು ಭೂಮೇಲ್ಮೈನ ಸಮೀಪದಲ್ಲಿದ್ದರೆ ಈ ಭೂಕಂಪದ ಅಲೆಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತವೆ. ಇಲ್ಲಿ ಕೊಟ್ಟಿದ್ದಾರೆ ಭೂಕಂಪದ ಪ್ರಕ್ರಿಯೆ ಯಾವ ರೀತಿಯಾಗಿ ಆಗುತ್ತೆ ಅಂತ. ಓಕೆ, ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪನಾಭಿ ಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರವೆಂದು ಕರೀತಾರೆ. ಭೂಕಂಪನಾಭಿಯಿಂದ ಲಂಬಕೋನದಲ್ಲಿರುವ ಭೂಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರ ಅಂತ ಕರೀತಾರೆ. ನೋಡಿ, ಭೂಕಂಪ ಹೊರಕೇಂದ್ರ, ಆಮೇಲೆ ಭೂಕಂಪದ ಒಳಕೇಂದ್ರ, ಇವುಗಳು ತುಂಬ ಇಂಪಾರ್ಟೆಂಟ್. ನೋಡಿ, ಭೂಮಿಯ ಅಂತರಾಳದಲ್ಲಿ ಏನು ಭೂಕಂಪ ಉಗಮವಾಗುತ್ತಲ್ಲ ಅದನ್ನು ಭೂಕಂಪನಾಭಿ ಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರ ಅಂತ ಕರೀತಾರೆ. ಅದೇ ಭೂಕಂಪನಾಭಿಯಿಂದ ಲಂಬಕೋನದಲ್ಲಿರುವ ಭೂಮೇಲ್ಮೈನ ಸ್ಥಳವನ್ನು ಭೂಕಂಪದ ಹೊರಕೇಂದ್ರ ಅಂತ ಕರೀತಾರೆ. ನೋಡಿ, ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪ ಶಾಸ್ತ್ರ ಅಂತ ಕರೀತಾರೆ ಅಥವಾ ಸಿಸ್ಮೋಲಜಿ ಅಂತಾನೂ ಕೂಡ ಕರೀತಾರೆ. ಭೂಕಂಪ ಅಲೆಗಳ ಆರಂಭ ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಭೂಕಂಪನ ಶಾಸ್ತ್ರ ಎಂದ್ರೇನು? ಭೂಕಂಪದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಭೂಕಂಪ ಶಾಸ್ತ್ರ ಅಥವಾ ಇಂಗ್ಲಿಷಲ್ಲಿ ಸಿಸ್ಮೋಲಜಿ ಅಂತ ಕರೀತಾರೆ. ಸಿಸ್ಮೋಗ್ರಾಫ್ ಅಂದ್ರೇನು? ಆ ಭೂಕಂಪದ ಅಲೆಗಳು ಯಾವ ರೀತಿಯಾಗಿ ಆರಂಭವಾದ ಸ್ಥಳ ಯಾವುದು, ವೇಳೆ ಏನಾಗಿತ್ತು, ವೇಗ ಎಷ್ಟಿತ್ತು, ಅದರ ದಿಕ್ಕು ಯಾವ ಕಡೆ ಇತ್ತು, ಇದನ್ನೆಲ್ಲ ಕೂಡ ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಭೂಕಂಪನಗಳು ಉಂಟಾಗಲು ಕಾರಣಗಳು. ಭೂಕಂಪ ಏನು ಉಂಟಾಗುತ್ತಲ್ಲ ಇದಕ್ಕೆ ಕಾರಣಗಳೇನು ಅಂತ ಕೇಳ್ತಾರೆ. ಭೂರಚನಾ ಕಾರಣಗಳು. ಭೂಕವಚವು ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಕೂಡಿದೆ. ಈ ಫಲಕಗಳ ಅಂಚುಗಳು ಚಲಿಸುವ ಸ್ಥಳವಾಗಿದ್ದು ಇವು ಭೂಕಂಪಗಳುಂಟಾಗುವ ಮೂಲ ಸ್ಥಳಗಳಾಗಿದ್ದಾವೆ. ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯದಲ್ಲಿ ಈ ರೀತಿಯಾದ ಭೂಕಂಪ ಉಂಟಾಗುತ್ತೆ. ಜ್ವಾಲಾಮುಖಿ ಕಾರ್ಯಾಚರಣೆಯಿಂದನೂ ಕೂಡ ಭೂಕಂಪ ಉಂಟಾಗ್ತವೆ. ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪಗಳು ಉಂಟಾಗ್ತವೆ. ಇವುಗಳೆಲ್ಲಿ ಆಗ್ತವೆ ಅಂತ ಕೇಳಿದಾಗ ಇಂಡೋನೇಷ್ಯಾದ ಕ್ರಕಟೋವಾ ಜ್ವಾಲಾಮುಖಿ ಐತಲ್ಲ, ಇಂಡೋನೇಷ್ಯಾದ ಕ್ರಕಟೋವಾ ಜ್ವಾಲಾಮುಖಿ ಇದೇನು ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ. ಈ ಇಂಡೋನೇಷ್ಯಾದ ಕ್ರಕಟೋವಾ ಜ್ವಾಲಾಮುಖಿಯಲ್ಲಿ ಈ ರೀತಿಯಾದ ಕಾರ್ಯಾಚರಣೆಗಳಾಗ್ತವೆ. ನೆಕ್ಸ್ಟ್ ಸ್ತರಭಂಗ ಬರುತ್ತೆ. ಭೂಮಿಯ ಶಿಲಾಸ್ತರಗಳ ಮರುಹೊಂದಾಣಿಕೆಯು ಹಲವು ವಿಧಗಳಲ್ಲಿ ಕಂಡುಬರ್ತವೆ. ಅವುಗಳ ಸ್ಥಾನಪಲ್ಲಟ, ಭೂಕುಸಿತ ಇವುಗಳಿಂದ ಭೂಸ್ತರವು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದ ಬಿರುಕುಗಳು ಉಂಟಾಗ್ತವೆ. ಈ ರೀತಿ ಫಲಕಗಳು ಚಲಿಸುವುದರಿಂದ ಭೂಕಂಪಗಳು ಉಂಟಾಗ್ತವೆ. ನೋಡಿ, ಫಲಕಗಳು ಈ ರೀತಿಯಾಗಿ ಇರ್ತವೆ ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿ ಚಲಿಸಬೇಕಾದ್ರೆ ಈ ಲಂಬವಾಗಿ ಏನೋ ಬಿರುಕುಗಳು ಉಂಟಾಗ್ತವೆ. ಇದು ಇಲ್ಲಿ ಈ ಥರ ಮೇಲೇನೋ ಬರ್ಬೋದು. ಈ ರೀತಿಯಾಗಿ ಈ ಫಲಕಗಳು ಚಲನೆಯಿಂದಾಗಿ ಈ ರೀತಿಯಾಗಿ ಲಂಬವಾಗಿ ಏನೋ ಬಿರುಕುಗಳು ಉಂಟಾಗ್ತವಲ್ಲ ಅವುಗಳು ಸ್ತರಭಂಗಗಳು ಅಂತ ಕರೀತಾರೆ. ಈ ರೀತಿಯಾದ ಉಂಟಾಗ್ತಕ್ಕಂಥ ಭೂಕಂಪಗಳಿಗೆ ಸ್ತರಭಂಗ ಭೂಕಂಪನಗಳು ಅಂತಲೂ ಕೂಡ ಕರಿಬೋದು. ಈ ರೀತಿ ಭೂಕಂಪಗಳು ಎಲ್ಲಿ ಆಗ್ತವೆ ಅಂತ ಕೇಳಿದಾಗ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ಯಾನ್ ಆಂಡ್ರಿಯಾಸ್ ಸ್ತರಭಂಗ ಪ್ರದೇಶದಲ್ಲಿ ಉಂಟಾಗ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಮಾನವ ನಿರ್ಮಿತ ಅಂಶಗಳು. ನೋಡಿ, GPSCಗೆ ಕೇಳ್ತಾರೆ ಈ ರೀತಿಯಾಗಿ, ಅಂದರೆ ಭೂಕಂಪನಕ್ಕೆ ಕಾರಣವಾಗುವ ಅಂಶಗಳನ್ನು ಬರೀರಿ ಅಂತ. ಮಾನವ ನಿರ್ಮಿತ ಅಂಶಗಳು ಕೂಡ ಬರ್ತವೆ. ಪ್ರಕೃತಿಯೊಡನೆ ಮಾನವನು ನಡೆಸುವ ಅತಿಯಾದ ಚಟುವಟಿಕೆಗಳು ಭೂಕಂಪಗಳು ಉಂಟಾಗಲು ಪ್ರಮುಖ ಕಾರಣಗಳಾಗಿದ್ದಾವೆ. ಅವುಗಳೆಂದರೆ ಗಣಿಗಾರಿಕೆಯಾಗಿರಬಹುದು, ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಹಾಗೂ ಜಲಾಶಯಗಳ ನಿರ್ಮಾಣ ಮಾಡೋದು. ಇವುಗಳೆಲ್ಲ ಮಾನವ ನಿರ್ಮಿತ ಅಂಶಗಳಿಗೆ ಕಾರಣ ಆಗುತ್ತೆ. ಅಂದರೆ ಮಾನವರು ಈ ರೀತಿಯಾದ ಕಾರ್ಯಗಳನ್ನು ಮಾಡೋದ್ರಿಂದ
ಭೂಕಂಪಗಳು ಉಂಟಾಗ್ತವೆ. ಇವು ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು, USA ಹೂವರ್ ಡ್ಯಾಮ್ ಮತ್ತು ಅಣ್ವಸ್ತ್ರ ಪರೀಕ್ಷೆಗಳು ಇತ್ಯಾದಿಗಳು ಈ ಮಾನವ ನಿರ್ಮಿತ ಅಂಶಗಳಿಂದ ಭೂಕಂಪಗಳು ಉಂಟಾಗ್ತವೆ. ನೆಕ್ಸ್ಟ್ ಭೂಕಂಪನ ಅಲೆಗಳು. ಭೂಕಂಪನ ಒಳ ಕೇಂದ್ರದಿಂದ ಕಂಪನಗಳು ನಿರ್ಮಿತಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ಅಲೆಗಳ ರೀತಿ ಭೂ ಹೊರ ಕೇಂದ್ರದ ಕಡೆ ಹರಡುತ್ತವೆ. ಭೂಕಂಪನ ಅಲೆಗಳಲ್ಲಿ 3 ವಿಧಗಳಾಗಿದ್ದಾವೆ. ಅವು ಯಾವಂತ ಕೇಳಿದಾಗ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು, ದ್ವಿತೀಯ ಅಲೆಗಳು, ಆಮೇಲೆ ಮೇಲ್ಮೈ ಅಲೆಗಳು. ಈ ರೀತಿಯಾಗಿ 3 ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಫಸ್ಟ್ ಒನ್ನು ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತಂದರೆ ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪ್ತವೆ. ಇವುಗಳ ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸ್ತವೆ. ಇವು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸ್ತವೆ. ನೋಡಿ, ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ನೀಳ ಅಲೆಗಳನ್ನು ಯಾವ ರೀತಿಯ ಅಲೆಗಳಂತ ಕರೀತಾರೆ ಅಥವಾ ಯಾವ ರೀತಿಯ ಭೂಕಂಪನ ಅಲೆಗಳಂತಲೂ ಕೂಡ ಕೇಳಬಹುದು. ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳಂತ ಕರೀತಾರೆ. ಹಾಗೆ ಇವು ಅತ್ಯಂತ ವೇಗವಾಗಿ ಚಲಿಸ್ತವೆ. ಇವು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸ್ತವೆ. ಓಕೆ, ಇಂಗ್ಲೀಷಲ್ಲಿ ಕಾಂಪ್ರೆನ್ಷನಲ್ ವೇವ್ಸ್ ಅಂತಲೂ ಕೂಡ ಕರೀತಾರೆ ನೋಡಿ. ಓಕೆ, ಸೆಕೆಂಡ್ ಒನ್ನು ದ್ವಿತೀಯ ಅಲೆಗಳು. ಇವುಗಳನ್ನು ಅಡ್ಡ ಅಲೆಗಳು ಅಂತ ಕರೀತಾರೆ. ನೀಳ ಅಲೆಗಳು ಅಂತಂದರೆ ಪ್ರಾಥಮಿಕ ಅಲೆಗಳಾಗಿರ್ತವೆ. ನೋಡಿ, ಪ್ರಾಥಮಿಕ ಅಲೆಗಳು ಯಾವಂತ ಕೇಳಿದಾಗ ನೀಳ ಅಲೆಗಳು ಅನ್ನೋದು ನೆನಪಲ್ಲಿರಲಿ. ಹಾಗೆ ಅಡ್ಡ ಅಲೆಗಳು ಅಂತಂದರೆ ದ್ವಿತೀಯ ಅಲೆಗಳಾಗಿದ್ದಾವೆ. ಟ್ರಾನ್ಸ್ವರ್ಸ್ ಅಂತಲೂ ಕೂಡ ಕರೀತಾರೆ. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ಅಲ್ಲಿ ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸ್ತಾ ಇದ್ದು, ಬಟ್ ಇಲ್ಲಿ ದ್ರವ ವಸ್ತುಗಳ ಮೂಲಕ ಈ ದ್ವಿತೀಯ ಅಲೆಗಳು ಚಲಿಸೋದಿಲ್ಲ. ಪ್ರಾಥಮಿಕ ಅಲೆಗಳ ನಂತರ ಇವು ಹೊರ ಕೇಂದ್ರವನ್ನು ತಲುಪ್ತವೆ. ಸೊ ಆದ್ದರಿಂದ ಇವಕ್ಕೆ ದ್ವಿತೀಯ ಅಲೆಗಳಂತ ಕರೀತಾರೆ. ನೆಕ್ಸ್ಟ್ ಮೇಲ್ಮೈ ಅಲೆಗಳಂತ ಬರ್ತವೆ. ಇವುಗಳನ್ನು ಉದ್ದ ಅಲೆಗಳೆಂದು ಕೂಡ ಕರೀತಾರೆ. ಉದ್ದ ಅಲೆಗಳು ಇವು ಅತ್ಯಂತ ನಿಧಾನಗತಿಯ ಭೂಕಂಪ ಅಲೆಗಳಾಗಿದ್ದಾವೆ. ಅತ್ಯಂತ ವೇಗವಾಗಿ ಪ್ರಾಥಮಿಕ ಅಲೆಗಳಿರ್ತವೆ. ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳು ಅಂತಂದರೆ ಮೇಲ್ಮೈ ಅಲೆಗಳಾಗಿರ್ತವೆ. ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳಾಗಿದ್ದಾವೆ. ಇವು ಪ್ರಾಥಮಿಕ ಅಲೆಗಳು ಅತಿ ವೇಗವಾಗಿ ಚಲಿಸ್ತವೆ. ಮೇಲ್ಮೈ ಅಲೆಗಳು ನಿಧಾನಗತಿಯಲ್ಲಿ ಚಲಿಸ್ತವೆ, ಆದರೆ ಅತ್ಯಂತ ಹಾನಿಕಾರಕ ಅಲೆಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳತೆ ಮಾಡಲಾಗುವುದು. ಓಕೆ, ನೆಕ್ಸ್ಟ್ ನೋಡೋಣ. ಭೂಕಂಪನಗಳು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿಯಾಗಿದ್ದವು. ಇವುಗಳಿಂದ ಅಪಾರ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ನಷ್ಟ ಉಂಟಾಗ್ತವೆ. ಇವುಗಳಿಂದ ಉಂಟಾಗುವ ಭೂಕುಸಿತ, ಕ್ಷಿಪ್ರ ಪ್ರವಾಹ ಮೊದಲಾದವುಗಳಿಂದ ಕಟ್ಟಡ, ಸೇತುವೆ, ರಸ್ತೆ ಹಾಗೂ ರೈಲು ಮಾರ್ಗಗಳು ಹಾನಿಗೀಡಾಗ್ತವೆ. ನೋಡಿ, ಭೂಕಂಪನಗಳು ಉಂಟಾದರೆ ಅವೇನು ಮಾನವರಿಗೆ ಒಳ್ಳೆಯದಾಗಿರೋದಿಲ್ಲ. ಅವುಗಳಿಂದ ಹಾನಿನೇ ಜಾಸ್ತಿ ಆಗುತ್ತೆ. ಆದ್ದರಿಂದ ಕಟ್ಟಡಗಳು ಕುಸಿದೋಗ್ತವೆ, ಸೇತುವೆಗಳು ಕೂಡ ಅವನತಿ ಹೊಂದ್ತವೆ, ರಸ್ತೆ ಕೂಡ ಹಾಳಾಗ್ತದೆ, ರೈಲು ಮಾರ್ಗಗಳು ಕೂಡ ಹಾನಿಗೊಳಗಾಗ್ತವೆ. ನೆಕ್ಸ್ಟ್ ಸುನಾಮಿ ಬರುತ್ತೆ. ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಎತ್ತರವಾದ ಭೀಕರ ಅಲೆಗಳೇ ತೀರಕ್ಕೆ ಅಪ್ಪಳಿಸುತ್ತವೆ. ಇವುಗಳನ್ನು ಸುನಾಮಿ ಎಂದು ಕರೀತಾರೆ. ನೋಡಿ, ಭೂಮಿಯ ಮೇಲೆ ಏನೋ ಭೂಕಂಪಗಳಾದರೆ ಅವುಗಳಿಂದ ಕಟ್ಟಡಗಳು ನಾಶ ಆಗ್ತವೆ, ರೈಲು ಮಾರ್ಗಗಳು ನಾಶ ಆಗ್ತವೆ, ಸೇತುವೆಗಳು ಬಿದ್ದೋಗ್ತವೆ, ಕಟ್ಟಡಗಳು ನಾಶ ಆಗ್ತವೆ. ಬಟ್ ಸಮುದ್ರ ಮತ್ತು ಸಾಗರದ ತಳಭಾಗದಲ್ಲಿ ಉಂಟಾದಾಗ ಎತ್ತೆತ್ತರವಾದ ಅಲೆಗಳು ಬಂದು ಸುನಾಮಿ ಉಂಟಾಗುತ್ತೆ. ಇದು ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಸು ಅಂದರೆ ಬಂದರು, ನಾಮಿ ಅಂದರೆ ಅಲೆ ಅಂತ ಅರ್ಥ. ಬಂದರು ಅಲೆಗಳು ಅಂತ ಕರೀತಾರೆ. ಓಕೆ, 2004 ಡಿಸೆಂಬರ್ 26ರಂದು ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರ ಹಾನಿಯನ್ನುಂಟು ಮಾಡಿದವು. 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸೆಂಡೈ, ಮಿಯಾಗಿ ಪ್ರದೇಶಗಳಿಗೆ ಅಪ್ಪಳಿಸಿ ಅಪಾರ ಹಾನಿಯನ್ನು ಉಂಟು ಮಾಡಿವೆ. ಭಾರತದಲ್ಲಿರುವ ಕೆಲವು ಭೂಕಂಪ ಮಾಪನ ಕೇಂದ್ರಗಳೆಂದರೆ ಗೌರಿಬಿದನೂರು, ಕೊಡೈಕೆನಾಲ್, ಪುಣೆ, ಹೈದರಾಬಾದ್ ಮತ್ತು ಡೆಹ್ರಾಡೂನ್. ನೋಡಿ, ಭಾರತದಲ್ಲಿ ಭೂಕಂಪ ಮಾಪನ ಕೇಂದ್ರಗಳು ಎಲ್ಲಿದ್ದಾವೆ ಅಂತ ಹಿಂದೆ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ. ಗೌರಿಬಿದನೂರು ಇದು ಕರ್ನಾಟಕದಲ್ಲಿದೆ.
ಕೊಡೈಕೆನಾಲ್ ತಮಿಳುನಾಡಲ್ಲಿದೆ, ಪುಣೆ ಮಹಾರಾಷ್ಟ್ರ, ಹೈದರಾಬಾದ್ ಮತ್ತು ಡೆಹ್ರಾಡೂನ್ ಉತ್ತರಾಖಂಡದಲ್ಲಿ ಇದ್ದಾವೆ. ಓಕೆ. ಭೂಕಂಪನದ ಹಂಚಿಕೆಯು ಈ ಕೆಳಕಂಡಂತೆ ಇದೆ. ಅವುಗಳೆಂದರೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ, ಇದು ನ್ಯೂಜಿಲೆಂಡ್, ಫಿಲಿಪೈನ್ಸ್, USA, ಜಪಾನ್, ಪೆರು ಮೊದಲಾದವುಗಳನ್ನು ಒಳಗೊಂಡಿದೆ. ಹಾಗೆ ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶಗಳು, ಭಾರತದ ಹಿಮಾಲಯ ಪರ್ವತ ಪ್ರದೇಶ ಅಂದರೆ ಶಿವಾಲಿಕ್ ಪ್ರದೇಶ ಬರುತ್ತಲ್ಲ, ಅವುಗಳು ಏನು ಭೂಕಂಪನ ಹಂಚಿಕೆಯಾಗಿರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈ ಕ್ಲಾಸ್ ಇಷ್ಟಕ್ಕೆ ಎಂಡ್ ಮಾಡೋಣ, ಯಾಕಂದರೆ ಇನ್ನೂ ಜಾಸ್ತಿ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಭಾಗವನ್ನು ನೋಡೋಣ. ಓಕೆ, ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.